ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫೆಬ್ರವರಿ 2026 ನನ್ನ ಆತ್ಮೀಯ ಮಕರ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವ ಸಮಯ. ಸಂಪೂರ್ಣ ಭವಿಷ್ಯವಾಣಿ. ಇಂದು ನಾವು ಈ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಒಂದು ಮಹತ್ತರದ ಬದಲಾವಣೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಅದೃಷ್ಟದ ಬಾಗಿಲು ಈಗ ತೆರೆಯುವ ಸಮಯ ಬಂದಿದೆ. ಹೌದು, ಈ ಫೆಬ್ರವರಿ 19ರಿಂದ 22ರವರೆಗಿನ ಈ 6 ದಿನಗಳು ನಿಮ್ಮ ಬದುಕಿನಲ್ಲಿ ಹನುಮಂತನ ಅಥವಾ ಈ ಒಂದು ಸಂಕಟಮೋಚನ ಬಜರಂಗಬಲಿಯ ಆಶೀರ್ವಾದದಿಂದ ಅತ್ಯಂತ ಅದ್ಭುತವಾದ ದಿನಗಳಾಗಿವೆ. ಈ ಬದಲಾಗುತ್ತಿರುವ ಒಂದು ಅದೃಷ್ಟದ ಒಂದು ದಿನ. ಇಷ್ಟು ದಿನಗಳ ಕಾಲ ನಿಮ್ಮ ಅದೃಷ್ಟಕ್ಕೆ ತುಕ್ಕು ಹಿಡಿದಂತಾಗಿತ್ತು ಎಂದು ನಿಮಗೆ ಅನಿಸಿರಬಹುದು. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟು ಬೆವರು ಸುರಿಸಿದರೂ ನಿಮ್ಮ ಕೈಗೆ ಸರಿಯಾದ ಪ್ರತಿಫಲ ಸಿಗುತ್ತಿರಲಿಲ್ಲ. ಹಣಕಾಸಿನ ಲಾಭವಿರಲಿ ಅಥವಾ ಯಶಸ್ಸಿರಲಿ, ಎಲ್ಲವೂ ನಿಮ್ಮಿಂದ ದೂರ ಉಳಿಯುತ್ತಿತ್ತು. ಆದರೆ ಈಗ ಈ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ನೀವು ಪದೇ ಪದೇ ನಿಮ್ಮ ವಿಧಿಯನ್ನು ದೂಷಿಸುತ್ತಿದ್ದೀರಿ. ನನ್ನ ಒಳ್ಳೆಯ ದಿನಗಳು ಯಾವಾಗ ಬರುತ್ತೆ ಎಂದು ಮನಸ್ಸಿನಲ್ಲೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದೀರಿ. ಈಗ ಆ ಕಾಯುವಿಕೆಗೆ ಅಂತ್ಯ ಹಾಡುವ ಸಮಯ ಬಂದಾಯಿತು. ಎಲ್ಲಿ ಕೆಲಸಗಳು ನಿಂತು ಹೋಗಿದ್ದವೋ, ಎಲ್ಲಿ ಅಡೆತಡೆಗಳು ಎದುರಾಗಿದ್ದವೋ ಅದೆಲ್ಲವೂ ಈಗ ಒಂದೊಂದಾಗಿ ನಿವಾರಣೆಯಾಗಲಿದೆ. ನಿಮ್ಮ ಜೀವನದ ಬಂಡಿ ಈಗ ಸರಿಯಾದ ಅಳಿಗೆ ಬರಲಿದೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅದೃಷ್ಟದ ಬಾಗಿಲು ತೆರೆಯುವ ಮೊದಲು ದೇವರು ಮನುಷ್ಯನನ್ನು ಪರೀಕ್ಷಿಸುತ್ತಾನೆ. ಕಳೆದ ಕೆಲವು ಸಮಯದಿಂದ ನೀವು ಮೊದಲಿನಿಗಿಂತ ಭಿನ್ನವಾಗಿ ವರ್ತಿಸುವುದನ್ನು ನೀವು ಗಮನಿಸಿರಬಹುದು. ನೀವು ಈಗ ಕಡಿಮೆ ಮಾತನಾಡುತ್ತಿದ್ದೀರಿ. ಜನರ ನಡುವೆ ಇದ್ದರೂ ಒಂಟಿಯಾಗಿರಲು ಇಷ್ಟಪಡುತ್ತೀರಿ. ಒಂದು ಕಾಲದಲ್ಲಿ ನಿಮಗೆ ಆಪ್ತರೆನ್ನಿಸಿದವರಿಂದ ಈಗ ದೂರವಾಗಿದ್ದೀರಿ. ಇದು ನಿಮ್ಮ ದೌರ್ಬಲ್ಯವಲ್ಲ, ಬದಲಾಗಿ ನಿಮ್ಮ ಆತ್ಮವು ಹೊಸ ಅಧ್ಯಾಯಕ್ಕೆ ಸಿದ್ಧವಾಗಿದೆ ಎಂಬುದರ ಒಂದು ಸಂಕೇತ. ನಿಸರ್ಗವು ನಿಮ್ಮನ್ನು ಒಳಗಿನಿಂದ ಬದಲಾಯಿಸುತ್ತಿದೆ. ಈ ಮನುಷ್ಯ ಒಳಗಿನಿಂದ ಬದಲಾದಾಗ ಮಾತ್ರ ಹೊರಗಿನ ಪ್ರಪಂಚ ಬದಲಾಗುತ್ತೆ. ನಿಮ್ಮ ಕಷ್ಟದ ದಿನಗಳಲ್ಲಿ ನೀವು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರು ಮತ್ತು ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಆ ನೋವು ನಿಮ್ಮಲ್ಲಿ ಅಸಾಧಾರಣ ಶಕ್ತಿಯನ್ನು ತುಂಬಿದೆ. ಅದೃಷ್ಟದ ಬಾಗಿಲು ತೆರೆದಾಗ ಮೊದಲು ನಿಮ್ಮಲ್ಲಿರುವ ಭಯ ದೂರವಾಗುತ್ತೆ. ರಾತ್ರಿ ಹೊತ್ತು ನಿದ್ರೆ ಕೆಡಿಸುತ್ತಿದ್ದ ಆತಂಕ ಮತ್ತು ಎಲ್ಲವೂ ಹಾಳಾದರೆ ಹೇಗೆ ಎನ್ನುವ ಸಂಶಯಗಳು ಈಗ ಮಾಯವಾಗಲಿವೆ. ಏಕೆಂದರೆ ಈಗ ನಿಮ್ಮ ಜೀವನವು ಅಂತಹ ತಿರುವಿನಲ್ಲಿದೆ. ಅಲ್ಲಿಂದ ಕೆಳಗೆ ಬೀಳುವ ದಾರಿಗಳೆಲ್ಲ ಮುಚ್ಚಲ್ಪಟ್ಟಿವೆ. ಇನ್ನು ಮುಂದೆ ನೀವು ಎತ್ತರಕ್ಕೆ ಮಾತ್ರ ಏರಲಿದ್ದೀರಿ. ತಿಂಗಳುಗಟ್ಟಲೆ ಕಾಯುತ್ತಿದ್ದ ಕೆಲಸಗಳು ಈಗ ಸುಲಭವಾಗಿ ಪೂರ್ಣಗೊಳ್ಳಲಿವೆ. ನೀವು ಯಾರಿಂದ ಸಹಾಯ ನಿರೀಕ್ಷಿಸಲಿಲ್ಲವೋ ಅಂತಹವರು ನಿಮ್ಮ ಬೆನ್ನಿಗೆ ನಿಲ್ಲಲಿದ್ದಾರೆ. ನಿಮ್ಮ ಸಮಯವೇ ನಿಮ್ಮ ಪರವಾಗಿ ಸಾಕ್ಷಿ ನುಡಿದಿದೆ. ನೆನಪಿಡಿ, ದೇವರು ನಿಮಗೆ ಯಶಸ್ಸನ್ನು ನೀಡುವಾಗ ನಿಮ್ಮ ಸ್ವಭಾವವನ್ನು ಪರೀಕ್ಷಿಸುತ್ತಾನೆ. ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ಧೈರ್ಯವಾಗಿಟ್ಟ ಶಕ್ತಿಯೇ ಈಗ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಆದ್ದರಿಂದ ಯಶಸ್ಸು ಸಿಕ್ಕಾಗ ಅಹಂಕಾರ ಪಡಬೇಡಿ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಕಷ್ಟದಲ್ಲಿ ಯಾರು ಸ್ಥಿತಪ್ರಜ್ಞರಾಗಿರುತ್ತಾರೋ ಅವರೇ ನಿಜವಾದ ಸಾಧಕರಾಗುತ್ತಾರೆ. ನಿಮ್ಮ ಮನಸ್ಸು ನಿರ್ಮಲವಾಗಿದ್ದರೆ ಕೇವಲ ಹಣ ಮತ್ತು ಹೆಸರು ಮಾತ್ರವಲ್ಲದೆ ನೆಮ್ಮದಿಯು ನಿಮಗೆ ದೊರೆಯಲಿದೆ. ವಿಶ್ವದ ಶಕ್ತಿ ಮತ್ತು ಗ್ರಹಗಳ ಚಲನೆ ಈಗ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರಕವಾಗಿದೆ. ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಇದು ಆತ್ಮವಿಶ್ವಾಸ ಹೆಚ್ಚಿಸುವ ಕಾಲ. ಇದುವರೆಗೆ ನಿಮ್ಮ ಕಠಿಣ ಪರಿಶ್ರಮವನ್ನು ಯಾರೂ ಗಮನಿಸುತ್ತಿಲ್ಲ ಎಂಬ ಕೊರಗು ನಿಮಗಿತ್ತು. ಆದರೆ ಈಗ ನಿಮ್ಮ ಕೆಲಸವು ಮೇಲಾಧಿಕಾರಿಗಳ ಗಮನ ಸೆಳೆಯಲಿದೆ. ಈ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಆರ್ಥಿಕ ಚೇತರಿಕೆ ಕಂಡುಬರಲಿದೆ. ಈ ಹಳೆಯ ಸಾಲಗಳು ಮತ್ತು ಈ ತೀರುವ ಸಾಧ್ಯತೆ ಕೂಡ ಇದೆ. ನಿಂತು ಹೋದ ಹಣ ನಿಮ್ಮ ಕೈ ಸೇರಲಿದೆ. ಪ್ರತಿಯೊಂದು ಹೆಜ್ಜೆಯನ್ನು ಈಗ ಬುದ್ಧಿವಂತಿಕೆಯಿಂದ ಇಡಿ. ಕುಟುಂಬದಲ್ಲಿ ಕಳೆದ ಕೆಲವು ಸಮಯದಿಂದ ಇದ್ದ ಮನಸ್ತಾಪಗಳು ಈಗ ದೂರವಾಗಲಿವೆ.
ಸಂಬಂಧಗಳಲ್ಲಿ ಪರಸ್ಪರ ಗೌರವ ಮತ್ತು ತಿಳುವಳಿಕೆ ಹೆಚ್ಚಾಗಲಿದೆ. ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗಲಿದೆ. ಮನಸ್ಸಿನ ಮೇಲಿದ್ದ ಒತ್ತಡಗಳು ಕಡಿಮೆಯಾಗುವುದರಿಂದ ನೀವು ಹೆಚ್ಚು ಸೃಜನಶೀಲರಾಗಿ ಯೋಚಿಸಲು ಸಾಧ್ಯವಾಗುತ್ತೆ. ಕಷ್ಟದ ಸಮಯದಲ್ಲಿ ನೀವು ಹೇಗೆ ಚೂರು ಚೂರಾಗಿದ್ದೀರಿ ಮತ್ತು ಹೇಗೆ ನಿಮ್ಮನ್ನು ನೀವೇ ಸಂಭಾಳಿಸಿಕೊಂಡಿರಿ ಎಂಬುದು ದೇವರಿಗೆ ಮಾತ್ರ ಗೊತ್ತು. ಆ ಎಲ್ಲ ತಾಳ್ಮೆಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಾಯಿತು. ನನ್ನ ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಮನಸ್ಸನ್ನು ಮುಕ್ತವಾಗಿಡಿ. ನಕಾರಾತ್ಮಕ ಯೋಚನೆಗಳು ಮತ್ತು ಅನಗತ್ಯ ಭಯದಿಂದ ದೂರವಿರಿ. ನೀವು ಎಷ್ಟು ಸಕಾರಾತ್ಮಕವಾಗಿರುತ್ತೀರೋ ಅಷ್ಟು ಬೇಗ ಫಲಿತಾಂಶಗಳು ನಿಮ್ಮದಾಗುತ್ತೆ. ಹನುಮಂತನ ಮೇಲೆ ಅಚಲವಾದ ನಂಬಿಕೆ ಇಡಿ. ಸಂಕಟ ಮೋಚಕನ ಕೃಪೆ ನಿಮ್ಮ ಮೇಲಿರುವಾಗ ಯಾವುದೇ ಅಡೆತಡೆಗಳು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ನ್ಯಾಯ ಸಿಗಲು ತಡವಾಗಿರಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ಈಗ ಸಿಗುವ ಗೌರವ ಮತ್ತು ಯಶಸ್ಸು ಶಾಶ್ವತವಾಗಿರಲಿದೆ. ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಈ ಒಂದು ಅದೃಷ್ಟದ ಕ್ಷಣಗಳು. ಬಾಯಾರಿದವನು ಬಾವಿಯ ಬಳಿ ಹೋಗುತ್ತಾನೆ ಎಂಬ ಗಾದೆ ಇದೆ. ಆದರೆ ಮಕರ ರಾಶಿಯವರ ವಿಷಯದಲ್ಲಿ ಈಗ ಈ ಉಲ್ಟಾ ಆಗ್ತಿದೆ. ವಿಧಿಯ ಆಟದಂತೆ ಈಗ ಬಾವಿಯೇ ಬಾಯಾರಿದವನ ಬಳಿ ನಡೆದು ಬರುತ್ತಿದೆ. ಇದರರ್ಥವೇನೆಂದರೆ, ನೀವು ಯಾವುದಕ್ಕಾಗಿ ವರ್ಷಗಳಿಂದ ಕಾಯುತ್ತಿದ್ದೀರೋ ಆ ಅದೃಷ್ಟವು ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿದೆ. ಆ ಅದೃಷ್ಟದ ಸಂಕೇತವಾಗಿ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬರಲಿದ್ದಾಳೆ. ಆಕೆ ಯಾರು, ಎಲ್ಲಿರುತ್ತಾಳೆ, ನಿಮ್ಮ ಭೇಟಿ ಹೇಗಾಗಲಿದೆ, ಈ ಎಲ್ಲ ರಹಸ್ಯಗಳನ್ನು ನಾವು ಈಗ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ನಿಮಗೆ ನೋಡ್ತಾ ಹೋಗೋಣ. ನಿಮ್ಮ ಜೀವನದಲ್ಲಿ ಈಗ ದೊಡ್ಡ ಮಟ್ಟದ ಬದಲಾವಣೆಯ ಸಮಯ ಬಂದಾಯಿತು. ಆಶ್ಚರ್ಯದ ವಿಷಯ, ಯಾರು ನಿಮ್ಮನ್ನು ಅಣ್ಣ ಅಥವಾ ಗೆಳೆಯ ಎಂದು ಕರೆಯುತ್ತಿದ್ದರೋ, ಅಂತಹ ಸಂಬಂಧವನ್ನು ತೋರಿಸುತ್ತಿದ್ದರೋ ಅವರ ಮನಸ್ಸಿನಲ್ಲಿ ಈಗ ನಿಮ್ಮ ಮೇಲೆ ಅತೀವ ಪ್ರೀತಿ ಮೂಡಿದೆ. ಇದು ಕೇವಲ ಪ್ರೀತಿಯಲ್ಲ, ಇದು ನಿಜವಾದ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ. ಆಕೆಯನ್ನು ನೀವು ಹುಡುಕಿಕೊಂಡು ಹೋಗಬೇಕಿಲ್ಲ. ನಿಮ್ಮ ಪ್ರೀತಿ ಮತ್ತು ಕನಸುಗಳು ಈಗ ನಿಮ್ಮ ತಲೆ ಧಾವಿಸಿ ಬರುತ್ತಿವೆ. ಈ ಸೌಂದರ್ಯವತಿ ಮಾತ್ರವಲ್ಲದೆ ಆಕೆ ಅತ್ಯಂತ ಗುಣವಂತೆ ಮತ್ತು ಈ ಸಮರ್ಪಣಾ ಭಾವ ಹೊಂದಿದ್ದವಳಾಗಿದ್ದಾಳೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಕೆ ಏನನ್ನೇ ಮುಟ್ಟಿದರೂ ಅದು ಬಂಗಾರವಾಗುವಂತಹ ಅದೃಷ್ಟವಂತೆಯಾಗಿದ್ದಾಳೆ. ಈ ನಿಮ್ಮ ವ್ಯಾಪಾರ, ವ್ಯವಹಾರ ಅಥವಾ ಈ ವೃತ್ತಿ ಜೀವನವು ಆಕೆಯ ಆಗಮನದಿಂದ ಹಠಾತ್ತಾಗಿ ಮಿಂಚಲಿದೆ. ಕಳೆದ ಕೆಲವು ದಿನಗಳಿಂದ ನೀವು ಸಾಲ ನೀಡಿದ ಹಣ ಮರಳಿ ಬಾರದೆ ಸಂಕಷ್ಟದಲ್ಲಿ ಇದ್ದರೆ ಈಗ ಆ ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ. ನಿಮ್ಮ ಮನಸ್ಸಿಗೆ ತಕ್ಕಂತೆ ಕೆಲವು ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳಲಿವೆ. ಇದರಿಂದ ನಿಮಗೆ ಮನಃಶಾಂತಿ ಸಿಗಲಿದೆ. ನೀವು ಜ್ಞಾನವರ್ಧಕ ವಿಷಯಗಳಲ್ಲಿ ಅಥವಾ ಸಾಹಿತ್ಯ ಓದುವುದರಲ್ಲಿ ಸಮಯ ಕಳೆಯುತ್ತೀರಿ. ಕುಟುಂಬದ ಹಿರಿಯರಿಂದ ನಿಮಗೆ ಆಶ್ಚರ್ಯಕರವಾದ ಉಡುಗೊರೆಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಇಷ್ಟೆಲ್ಲ ಸಕಾರಾತ್ಮಕ ಬದಲಾವಣೆಗಳ ನಡುವೆ ನೀವು ಕೆಲವು ವಿಷಯಗಳಲ್ಲಿ ಎಚ್ಚರವಾಗಿರಲೇಬೇಕು. ಯಶಸ್ಸನ್ನು ಬೇಗನೆ ಪಡೆಯಬೇಕು ಎಂಬ ಈ ಹಠದಿಂದ ನೀವು ತಪ್ಪು ಹಾದಿಯನ್ನು ತುಳಿಯಬೇಡಿ. ತಾಳ್ಮೆಯಿಂದ ನಿಮ್ಮ ಕೆಲಸಗಳನ್ನು ನಿರ್ವಹಿಸಿ. ನಿಮ್ಮ ಆತ್ಮೀಯ ಗೆಳೆಯರ ಜೊತೆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳವಾಗುವ ಸಂಭವವಿದೆ. ಅಂತಹ ಸಂದರ್ಭಗಳಲ್ಲಿ ಕೋಪ ಮಾಡಿಕೊಳ್ಳದೆ ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಿ. ನಿಮ್ಮ ಬಗ್ಗೆ ದಿನವಿಡೀ ಕನಸು ಕಾಣುತ್ತಿರುವ ಆ ಮಹಿಳೆ ಕೇವಲ ನಿಮಗಾಗಿ ಮಾತ್ರ ಹುಟ್ಟಿದ್ದಾಳೆ ಎಂದು ಈ ಗ್ರಹಗತಿಗಳು ಹೇಳುತ್ತಿವೆ. ಆಕೆ ನಿಮ್ಮನ್ನು ಪಡೆಯಲು ಸಾಕಷ್ಟು ಶ್ರಮಿಸುತ್ತಿದ್ದಾಳೆ ಮತ್ತು ಮನಸ್ಸಿನಲ್ಲೇ ಪೂಜಿಸುತ್ತಿದ್ದಾಳೆ. ನೀವು ಭೇಟಿಯಾಗುವ ಆ ಒಂದು ದಿನ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಆಕೆಯ ಹೆಸರೇನು ಮತ್ತು ಆಕೆ ಎಲ್ಲಿರುತ್ತಾಳೆ ಎಂಬ ಪ್ರಶ್ನೆಗೆ ಉತ್ತರ ನಿಮ್ಮ ಆಂತರ್ಯದಲ್ಲೇ ಇದೆ. ಈ ರಹಸ್ಯವನ್ನು ನೀವು ಯಾರಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ಇದು ಭಗವಂತನಿಂದ ಬಂದ ಸಂಕೇತವಾಗಿದೆ. ಭಗವಾನ್ ವಿಷ್ಣುವು ಸಂಕೇತಗಳನ್ನು ನೀಡಿದಾಗ ಅದರ ಹಿಂದೆ ದೊಡ್ಡ ಉದ್ದೇಶವಿರುತ್ತೆ. ನಿಮ್ಮ ಅದೃಷ್ಟದಲ್ಲಿ ಒಂದು ಅಮೂಲ್ಯವಾದ ವಜ್ರದಂತಹ ಅವಕಾಶವಿದೆ. ಅದು ಈಗ ಅನಾವರಣಗೊಳ್ಳಲಿದೆ. ವೃತ್ತಿ ಜೀವನದಲ್ಲಿ ನೀವು ಹೊಸ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅವುಗಳನ್ನು ಜಾರಿಗೆ ತರುವ ಮುನ್ನ ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲಿಸಿ. ಈಗಿರುವ ಕೆಲಸಗಳಲ್ಲಿ ನಿಮಗೆ ಉತ್ತಮ ಲಾಭ ಸಿಗಲಿದೆ, ಆದರೆ ಕಚೇರಿಯಲ್ಲಿ ಅಥವಾ ಈ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಲಿವೆ. ಇದು ಸ್ವಲ್ಪ ಮಟ್ಟಿಗೆ ಒತ್ತಡವನ್ನು ಹೆಚ್ಚಿಸಬಹುದು. ಈ ಪ್ರೇಮ ಸಂಬಂಧಗಳಲ್ಲಿ ಹತ್ತಿರವಾಗುವಿರಿ ಮತ್ತು ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತೆ.
ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಶಕ್ತಿಯೇ ನಿಮ್ಮನ್ನು ಆ ಅದೃಷ್ಟದ ಹಾದಿಗೆ ಕೊಂಡೊಯ್ಯಲಿದೆ. ಇಂದು ರಾತ್ರಿ ಅಂದರೆ 10 ಗಂಟೆಯ ಸುಮಾರಿಗೆ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯಲಿದೆ. ಆ ಸಮಯದಲ್ಲಿ ಸಿಗುವ ಒಂದು ಸಣ್ಣ ಸಲಹೆ ಅಥವಾ ಮಾರ್ಗದರ್ಶನವು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬದಲಿಸುವ ತಾಕತ್ತು ಹೊಂದಿದೆ. ಭಗವಂತನೇ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದು ನಿಮಗೆ ಆ ಸಂದೇಶವನ್ನು ತಲುಪಿಸಲಿದ್ದಾನೆ. ಈ ಪವಾಡಕ್ಕೆ ನೀವು ಸಿದ್ಧರಿದ್ದೀರಾ? ಮನೆಯಲ್ಲಿ ಎಲ್ಲವೂ ಮಂಗಳಕರವಾಗಿ ನಡೆಯಲಿದ್ದು ಕುಟುಂಬದ ಸದಸ್ಯರು ತಮ್ಮ ತಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣ್ತಾರೆ. ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮತ್ತು ಉನ್ನತ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳು ದೊರೆಯಲಿವೆ. ಕುಟುಂಬದ ಆಂತರಿಕ ವಿಷಯಗಳನ್ನು ಅನಗತ್ಯವಾಗಿ ಬೆಳೆಸಬೇಡಿ. ಇಲ್ಲದಿದ್ದರೆ ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು. ಮಕ್ಕಳ ನಡವಳಿಕೆಯ ಮೇಲೆ ಒಂದು ಕಣ್ಣಿರಲಿ. ಅವರ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದಿ. ಖರೀದಿಗೆ ಹೋದಾಗ ಪಕ್ಕಾ ಬಿಲ್ಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಈ ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ, ಏಕೆಂದರೆ ಮುಂದಿನ 24 ಗಂಟೆಗಳು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿವೆ. ದುಃಖದ ಅಂಧಕಾರ ದೂರವಾಗಿ ಸುಖದ ಸೂರ್ಯೋದಯವಾಗಲಿದೆ. ನೀವು ಭಗವಂತನ ನಿಜವಾದ ಭಕ್ತರಾಗಿದ್ದರೆ ಈ ಸಮಯದಲ್ಲಿ ನಿಮ್ಮ ಇಷ್ಟ ದೈವನನ್ನು ನೆನೆಯಿರಿ. 12 ಸೂರ್ಯರ ಮಂತ್ರಗಳನ್ನು ಜಪಿಸುವುದು ಅಥವಾ ಈ ತಾಯಿ ಭವಾನಿಯ ಸ್ಮರಣೆ ಮಾಡುವುದು ನಿಮಗೆ ರಕ್ಷಾ ಕವಚವಾಗಲಿದೆ. ನಿಮ್ಮ ಅಪೂರ್ಣ ಕನಸುಗಳು ಒಂದು ಭೇಟಿಯಿಂದ ನನಸಾಗಲಿದೆ. ನಿಮ್ಮ ರಾಶಿಯ ಅದೃಷ್ಟದ ನಕ್ಷತ್ರಗಳು ಈಗ ಉತ್ತುಂಗದಲ್ಲಿವೆ. ನಿಮ್ಮನ್ನು ಮನಸ್ಸಾರೆ ಪ್ರೀತಿಸುತ್ತಿರುವ ಆ ವ್ಯಕ್ತಿ ನಿಮ್ಮ ಪ್ರತಿ ನೋವಿಗೂ ಮಿಡಿಯುತ್ತಾರೆ. ಅಂತಹ ನಿಸ್ವಾರ್ಥ ಪ್ರೀತಿಯನ್ನು ಪಡೆಯುವುದು ಇಂದಿನ ಕಾಲದಲ್ಲಿ ಬಹಳನೇ ಅಪರೂಪ. ಆಕೆಯ ಪ್ರೀತಿ 100% ಸತ್ಯವಾಗಿದೆ. ಆಕೆ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಒಂದು ಕ್ಷಣವೂ ನಿಮ್ಮನ್ನು ನೋಡದೆ ಇರಲಾರದಂಥ ಪರಿಸ್ಥಿತಿ ಆಕೆಯದ್ದಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ನೀವು ಕೇಳುವ ಶುಭ ಸುದ್ದಿ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಲಿದೆ. ಭಗವಾನ್ ಶ್ರೀಕೃಷ್ಣನ ಮೇಲೆ ನಂಬಿಕೆ ಇಡಿ. ನಿಮ್ಮ ಪ್ರಾರ್ಥನೆಗಳು ಫಲ ನೀಡುವ ಸಮಯ ಬಂದಾಯಿತು. ನೆನಪಿಡಿ, ಅದೃಷ್ಟವು ನಿಮ್ಮನ್ನು ಅರಸುವಾಗ ಅದೇ ಸಮಯದಲ್ಲಿ ಪರೀಕ್ಷೆಯನ್ನು ಕೂಡ ತೆಗೆದುಕೊಳ್ಳುತ್ತೆ. ಅಹಂಕಾರದಿಂದ ದೂರವಿರಿ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ದೊಡ್ಡ ಮಟ್ಟದ ಧನಲಾಭವಾಗುವ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ಸುತ್ತಮುತ್ತಲಿರುವ ಕೆಲವು ಕಿಡಿಗೇಡಿಗಳು ಅಥವಾ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದೆ ಕೆಲವು ತೊಂದರೆಗಳನ್ನು ಕೊಡಲು ಪ್ರಯತ್ನಿಸಬಹುದು. ಅವರ ಕುತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡದಂತೆ ಜಾಗರೂಕರಾಗಿ ಇರಿ. ನಿಮ್ಮ ಶತ್ರುಗಳು ತುಂಬ ಚಾಣಾಕ್ಷರಾಗಿದ್ದು ನಿಮ್ಮ ಬೆನ್ನ ಹಿಂದೆ ಸಂಚು ರೂಪಿಸುತ್ತಿರಬಹುದು. ಆದರೆ ನಿಮ್ಮ ಈ ಪ್ರಾಮಾಣಿಕತೆ ಮತ್ತು ದೈವಭಕ್ತಿ ನಿಮ್ಮನ್ನು ಕಾಪಾಡಲಿದೆ. ಶನಿದೇವನು ಹೇಳುವಂತೆ ನಿಮ್ಮ ಜೀವನದ ಕತ್ತಲೆ ಈಗ ಮುಗಿದಿದೆ. ಈ ಪ್ರಕಾಶಮಾನದ ಯಶಸ್ಸಿನ ಹಾದಿ ತೆರೆಯಲಿದೆ. ನೀವು ಅನುಭವಿಸಿದ ಕಷ್ಟಗಳು, ಪಟ್ಟ ಅವಮಾನಗಳು ಮತ್ತು ಮಾಡಿದ ಕಾಯುವಿಕೆಗೆ ಈಗ ನ್ಯಾಯ ಸಿಗುವ ಕಾಲ ಬಂದಾಯಿತು. ಈ ಬದಲಾವಣೆಯನ್ನು ತೆರೆದ ಮನಸ್ಸಿನಿಂದ ಸ್ವಾಗತಿಸಿ. ಪ್ರತಿಯೊಂದು ಮಾತು ನಿಮ್ಮ ಭವಿಷ್ಯದ ಒಂದು ದಾರಿದೀಪವಾಗಲಿ. ನಂಬಿಕೆಯೇ ಜೀವನದ ಒಂದು ಅಡಿಪಾಯ. ಯಾವಾಗಲೂ ಧನಾತ್ಮಕವಾಗಿ ಯೋಚಿಸುವುದನ್ನು ಮುಂದುವರೆಸಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಾಗಿ ಈ ರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.